ಇಪಿಎಫ್ಒ ಸ್ಟಾಫ್ ಕೋಆಪರೇಟಿವ್ ಸೊಸೈಟಿ ವಂಚನೆ ಪ್ರಕರಣ ಸಂಚಲನ ಸೃಷ್ಟಿಸಿದೆ. ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದು, ಆರೋಪಿಗಳ ಮನೆಯಲ್ಲಿ ರೇಡ್ ಮಾಡಿದ್ದಾರೆ. ವಂಚಕರ ಆಸ್ತಿ ಕಂಡು ಪೊಲೀಸರೇ ದಂಗಾಗಿದ್ದಾರೆ. ಇಪಿಎಫ್ಒ ನೌಕರರ ಸೊಸೈಟಿಯಲ್ಲಿ ಗೋಲ್ಮಾಲ್. ಸೊಸೈಟಿ ಸಿಇಒ ಅರೆಸ್ಟ್, ಮನೆ ಮೇಲೆ ರೇಡ್. ಜೀವನವನ್ನೇ ಸವೆಸಿ ದುಡಿದು ಕೂಡಿಟ್ಟ ಹಣ ಬ್ಯಾಂಕ್ಗಳಲ್ಲಿ ಇಡ್ತಾರೆ. ಕಷ್ಟಕಾಲಕ್ಕೆ ಸಹಾಯ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಬದುಕು ನಡೆಸ್ತಾರೆ. ಆದರೆ ಬ್ಯಾಂಕ್ಗಳಲ್ಲಿಟ್ಟಂತಹ ಹಣ ಸೇಫಾ ಅನ್ನೋ ಪ್ರಶ್ನೆಗೆ ಉತ್ತರವಿಲ್ಲದಂತಾಗಿದೆ. ಅದಕ್ಕೆ ಈ ಪ್ರಕರಣವೇ ಕಾರಣ. 300 ಖಾತೆದಾರರ 70 ಕೋಟಿ ಹಣವನ್ನ ಕೋಆಪರೇಟಿವ್ ಬ್ಯಾಂಕ್ ಸಿಬ್ಬಂದಿಗಳೇ ನುಂಗಿ ನೀರು ಕುಡಿದಿದ್ದಾರೆ. ಇಪಿಎಫ್ಒ ಸಾಫ್ಟ್ ಕೋಆಪರೇಟಿವ್ ಸೊಸೈಟಿ ಪರಸ್ಪರ ನೆರವಿಗಾಗಿ ಇಪಿಎಫ್ಒ ಸಿಬ್ಬಂದಿಯೇ ಸ್ಥಾಪಿಸಿಕೊಂಡಿರೋ ಸಂಸ್ಥೆ. ಈ ಸಂಸ್ಥೆ ಕಳೆದ 61 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಪ್ರಸ್ತುತ ಮತ್ತು ನಿವೃತ್ತ ಸಿಬ್ಬಂದಿ ತಮ್ಮ ಉಳಿತಾಯವನ್ನ ಇದೇ ಸೊಸೈಟಿಯಲ್ಲಿ ಎಫ್ಡಿ ಮಾಡಿದ್ದಾರೆ. ಈ ಠೇವಣಿಗಳಿಗೆ ಪ್ರತಿ ತಿಂಗಳು ಬಡ್ಡಿ ನೀಡಲಾಗ್ತಿತ್ತು. ಆದರೆ ಕಳೆದ 3 ತಿಂಗಳಿನಿಂದ ಹೂಡಿಕೆದಾರರಿಗೆ ಬಡ್ಡಿ ಹಣ ಜಮೆ ಆಗಿರಲಿಲ್ಲ. ಹೀಗಾಗಿ ಅನುಮಾನ ಶುರುವಾಗಿತ್ತು. ಹೂಡಿಕೆದಾರರು ಪರಿಶೀಲಿಸಿದಾಗ ಸೊಸೈಟಿಯಲ್ಲಿ ಇರಿಸಿದ್ದ ಫಿಕ್ಸ್ಡ್ ಠೇವಣಿ ಹಣ ನಾಪತ್ತೆ ಆಗಿರೋದು ಬೆಳಕಿಗೆ ಬಂದಿದೆ. ಕೇವಲ 3 ಕೋಟಿ ಮಾತ್ರ ಸಾಲವಾಗಿ ನೀಡಲಾಗಿದ್ದು, ಉಳಿದ 70 ಕೋಟಿ ದುರ್ಬಳಕೆ ಆಗಿದೆಯಂತೆ. ಇದರಿಂದ ಸುಮಾರು 300ಕ್ಕೂ ಹೆಚ್ಚು ಠೇವಣಿದಾರರು ಈ ವಂಚನೆಗೆ ಒಳಗಾಗಿದ್ದಾರೆ ಎನ್ನಲಾಗಿದೆ. ಸದ್ಯ 70 ಕೋಟಿ ವಂಚನೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈ ಸಂಬಂಧ ಸಿಇಒ ಸೇರಿದಂತೆ ಅಕೌಂಟೆಂಟ್ ಪತ್ನಿಯನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೊಸೈಟಿಯ ಸಿಇಒ ಗೋಪಿನಾಥ್ ಹಾಗೂ ಅಕೌಂಟ್ ನೋಡಿಕೊಳ್ತಿದ್ದ ಜಗದೀಶ್ ಪತ್ನಿ ಲಕ್ಷ್ಮಿ ಎಂಬಾಕೆಯನ್ನ ಡ್ರಿಲ್ ಮಾಡ್ತಿದ್ದಾರೆ. ಅಲ್ಲದೆ ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಪಡೆದು ಆರೋಪಿಗಳ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಆರ್ಆರ್ ನಗರದಲ್ಲಿರೋ ಸಿಇಒ ಗೋಪಿ ನಿವಾಸದ ಮೇಲೂ ದಾಳಿ ನಡೆಸಿ ದಾಖಲೆ ಪರಿಶೀಲಿಸಿದ್ದಾರೆ. ಇದಲ್ಲದೆ ಎ2 ಜಗದೀಶ್, ಎ7 ಲಕ್ಷ್ಮಿ, ಎ9 ಲಿಂಗೇಗೌಡ ಮತ್ತು ಎ10 ರಾಮಾನುಜ ಅವರ ಜೆಪಿ ನಗರ, ಅಂಜನಾಪುರದಲ್ಲಿರುವಂತಹ ಮನೆಗಳು, ಪಿಎಫ್ ಕಚೇರಿಯ ಬಳಿಯ ಸೊಸೈಟಿ ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ. ಈ ವೇಳೆ ಕೆಲ ದಾಖಲೆಗಳನ್ನು ಸೀಸ್ ಮಾಡಿದ್ದಾರೆ. ಇನ್ನು ಸಿಇಒ ಗೋಪಿ ಮತ್ತು ಜಗದೀಶ್ಗೆ ಸಂಬಂಧಿಸಿದ ಜಾಗಗಳ ಮೇಲೆ ದಾಳಿ ನಡೆಸಿದಾಗ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದೆ. ಜಗದೀಶ್ಗೆ ಸಂಬಂಧಿಸಿದ 7 ಲಕ್ಸುರಿ ಕಾರ್, 12 ಬೈಕ್, ಅರ್ಧ ಕೆಜಿ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಹಾಗೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ಫಾರ್ಮ್ ಹೌಸ್ ಮಾಡಿರೋದು ಗೊತ್ತಾಗಿದ್ದು, ಪ್ರಾಪರ್ಟಿ ದಾಖಲಾತಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲಿ ಕೆಲಸ ಮಾಡತಕ್ಕಂಥ ಸಿಇಒ ಮತ್ತು ಅಕೌಂಟೆಂಟ್ ಮತ್ತು ಇನ್ನಿತರ ಮೇಲೆ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲೆ ಆಗಿದ ಬಳಿಕ ಅವರು ಸಿಇಒ ಅವರನ್ನ ದಸ್ತಗಿರಿ ಮಾಡಿದ್ದೇವೆ. ಜೊತೆಗೆ ಅವರ ಅಕೌಂಟೆಂಟ್ಗೆ ಸಂಬಂಧಿಸಿದಂತೆ ಇನ್ನೊಬ್ಬರು ವ್ಯಕ್ತಿನ ಕೂಡ ನಾವು ದಸ್ತಗಿರಿ ಮಾಡಿದ್ದೇವೆ. ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರು ಕಸ್ಟಡಿ ತಗೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಈಗಾಗಲೇ ಕಚೇರಿನಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನು ಸೀಸ್ ಮಾಡಿ ನೋಡಿದಾಗ ಇವರು ಆಕ್ಚುಲಿ ಬುಕ್ಸ್ನಲ್ಲಿ ಏನು ಪ್ರೆಸೆಂಟ್ ಮಾಡಿದ್ದಾರೆ, ಇಷ್ಟು ಠೇವಣಿ ಇದೆ ಮತ್ತು ಇಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ, ಅದಕ್ಕೆ ತಕ್ಕಂಗೆ ಆಕ್ಚುಯಲ್ ಠೇವಣಿ ಇಟ್ಟಿಲ್ಲ, ಅದನ್ನು ಬೇರೆ ರೀತಿ ಅಮೌಂಟನ್ನು ಬಳಸ್ಕೊಂಡಿರುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರುತ್ತದೆ. ಇನ್ನು ಅಕೌಂಟೆಂಟ್ ಜಗದೀಶ್ ಸಾಕಷ್ಟು ಹಣವನ್ನ ಸ್ವಂತಕ್ಕೆ ಬಳಸಿಕೊಂಡಿದ್ದಾರಂತೆ. ಪತ್ನಿ ಅಕೌಂಟ್ಗಳ ಮೂಲಕ ವ್ಯವಹಾರ ನಡೆಸಿ ಪ್ರಾಪರ್ಟಿ ಮೇಲೆ ಹೂಡಿಕೆ ಮಾಡಿರೋದು ಗೊತ್ತಾಗಿದೆ. ಸದ್ಯ ಜಗದೀಶ್ ನಾಪತ್ತೆ ಆಗಿದ್ದು, ಹುಡುಕಾಟ ಮುಂದುವರೆದಿದೆ. ಮತ್ತೊಂದು ಕಡೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು, ಮತ್ಯಾವ ಸತ್ಯ ಹೊರಬರ್ತಾವೋ ಕಾದು ನೋಡಬೇಕಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಆ ಲ್ಯಾಬ್ ಸಿಬ್ಬಂದಿ ಮಾಡಿದ ಒಂದು ಎಡವಟ್ಟಿನಿಂದ ವ್ಯಕ್ತಿಯ ಪ್ರಾಣಕ್ಕೆ ಕುತ್ತು ತಂದಿಟ್ಟಿದೆ. ಕಿವಿ ನೋವು ಅಂತ ಹೋದವನಿಗೆ ರಾಂಗ್ ರಿಪೋರ್ಟ್ ಕೊಟ್ಟಿದ್ದು, ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ವೈದ್ಯರನ್ನ ಪ್ರಾಣ ಉಳಿಸೋ ದೇವರು ಅಂತಾರೆ, ಕಣ್ಣಿಗೆ ಕಾಣುವ ಭಗವಂತ ಎಂದೇ ಕೊಂಡಾಡ್ತಾರೆ. ಅದರಲ್ಲೂ ಆಸ್ಪತ್ರೆಗಳನ್ನ ಜನ ದೇವಸ್ಥಾನದಂತೆ ಕಾಣ್ತಾರೆ. ಆದ್ರೆ ಕೆಲವರು ಮಾಡೋ ಎಡವಟ್ಟು ಬಾಳಿ ಬದುಕಬೇಕಿದ್ದವರ ಜೀವನವನ್ನೇ ಹಾಳು ಮಾಡಿಬಿಡ್ತಾವೆ. ಬೆಂಗಳೂರಲ್ಲಿ ಇಂಥದ್ದೇ ಎಡವಟ್ಟೊಂದು ನಡೆದು ಹೋಗಿದೆ. ಲ್ಯಾಬ್ ಸಿಬ್ಬಂದಿಯ ಮಹಾ ಎಡವಟ್ಟು, ಸಾವು ಬದುಕಿನ ಮಧ್ಯೆ ವ್ಯಕ್ತಿ ಹೋರಾಟ. ಹೀಗೆ ಬೆಡ್ ಮೇಲೆ ನರಳಾಡ್ತಾಗಿರೋ ಈತನ ಹೆಸರು ಗಗನ್. ಬೆಂಗಳೂರಿನ ಹುಣಸಮಾರನಹಳ್ಳಿಯ ನಿವಾಸಿ. ಲ್ಯಾಬ್ ಸಿಬ್ಬಂದಿ ಮಾಡಿದ ಒಂದೇ ಒಂದು ಎಡವಟ್ಟಿಗೆ ಇಡೀ ಬದುಕೆ ಸರ್ವನಾಶವಾಗಿದೆ. ಇತ್ತೀಚೆಗೆ ಗಗನ್ಗೆ ಅತಿಯಾದ ಕಿವಿ ನೋವು ಶುರುವಾಗಿತ್ತಂತೆ. ಅಕ್ಟೋಬರ್ 31ರಂದು ಕೆಸಿ ಜನರಲ್ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸಿದ್ದಾನೆ. ಆಗ ಡಾಕ್ಟರ್ ಸಿಟಿ ಸ್ಕ್ಯಾನ್ ಮಾಡಿಸುವಂತೆ ಹೇಳಿದ್ದಾರೆ.
ಆಸ್ಪತ್ರೆ ಆವರಣದಲ್ಲೇ ಇರೋ ಹಿಂದ್ ಲ್ಯಾಬ್ನಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ನಂತೆ. ಈ ವೇಳೆ ಹಿಂದ್ ಲ್ಯಾಬ್ ಸಿಬ್ಬಂದಿ ತಪ್ಪಾದ ಸಿಟಿ ಸ್ಕ್ಯಾನ್ ರಿಪೋರ್ಟ್ ಕೊಟ್ಟಿದ್ದಾರೆ. ಸಿಬ್ಬಂದಿ ಕೊಟ್ಟ ರಿಪೋರ್ಟ್ ನೋಡಿದ ವೈದ್ಯರು ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಕೂಡ ಅದೇ ರಿಪೋರ್ಟ್ ನೋಡಿ ಮೆಡಿಸಿನ್ ಕೊಟ್ಟಿದ್ರಂತೆ. ಯಾವಾಗ ಮೆಡಿಸಿನ್ ತಗೊಳ್ಳೋದಕ್ಕೆ ಶುರು ಮಾಡಿದ್ನೋ ಗಗನ್ಗೆ ದೈಹಿಕ ತೊಂದರೆ ಕಾಡುವುದಕ್ಕೆ ಶುರುವಾಗಿದೆ. ರಿಪೋರ್ಟ್ನಂತೆ ಟ್ರೀಟ್ಮೆಂಟ್ ಕೊಡಿಸಿದ್ರಿಂದ ಬ್ರೈನ್ ಹೆಮರೇಜ್ ಆಗಿದೆ. ಹೀಗಾಗಿ ದಿನ ಕಳೆದಂತೆ ಆರೋಗ್ಯದಲ್ಲಿ ಏರುಪೇರಾಗಿ ಗಂಭೀರ ಸ್ಥಿತಿಗೆ ತಲುಪಿದ್ದಾನೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ಮಧ್ಯೆ ಹಿಂದ್ ಲ್ಯಾಬ್ನಿಂದ ಕರೆ ಬಂದಿದ್ದು ರಿಪೋರ್ಟ್ ತಪ್ಪಾಗಿ ಕೊಟ್ಟಿದ್ದೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಬಂದ್ರಿ 11 ಗಂಟೆಗೆ ಸಿಟಿ ಸ್ಕ್ಯಾನ್ ಮಾಡಿಸ್ತಾರೆ. ಮಾಡಿ 12ವರೆಗೆ ನಮ್ಮ ಕೈಗೆ ರಿಪೋರ್ಟ್ ಕೊಡ್ತಾರೆ. ಯಾರು ಹಿಂದ್ ಲ್ಯಾಬ್ಸ್ ಅವರು. ಹಿಂದ್ ಲ್ಯಾಬ್ ಅವರು ರಿಪೋರ್ಟ್ ಏನಂತ ಕೊಟ್ಟಿದ್ದಾರೆ, ನೋ ಎವಿಡೆನ್ಸ್ ಆಫ್ ಎಕ್ಸ್ಟ್ರಾ ಆರ್ ಇಂಟ್ರಾ ಆಕ್ಸಿಯಲ್ ಹೆಮೊರೇಜ್ ಅಂತ ಕೊಡ್ತಾರೆ. ಆಮೇಲೆ ಕಿವಿಯಲ್ಲಿ ಗಡ್ಡೆ ಇದೆ ಅಂತ ಕೊಡ್ತಾರೆ. ಈ ರಿಪೋರ್ಟ್ನ ನಾವು ಲೀನಾ ಮೇಡಮ್ ಹತ್ರ ತಗೊಂಡ್ಬರ್ತೀವಿ, ENT ಸ್ಪೆಷಲಿಸ್ಟ್ ಹತ್ರ. ಅಲ್ಲಿ ತಗೊಂಡ್ಬಂದು ಅವರು ನಮ್ಮ ಹತ್ರ ಇದು ಟ್ರೀಟ್ಮೆಂಟ್ ಆಗಲ್ಲ, ನೀವು ವಿಕ್ಟೋರಿಯಾಗೆ ಇಮಿಡಿಯೇಟ್ ಆಗಿ ಹೋಗಿ ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಡಾಕ್ಟ್ರು ಬಂದ್ಮೇಲೆ ಸೋಮವಾರ ಆಪರೇಷನ್ ಮಾಡ್ತಾರೆ, ಇಲ್ಲ ಏನ್ ಮಾಡಬೇಕೋ ಹೇಳ್ತಾರೆ. ಸೋಮವಾರ ಬಂದ್ಬಿಡಿ ಅಂದ್ಬಿಟ್ಟು ಮೆಡಿಸಿನ್ ಮತ್ತೆ ಇಂಜೆಕ್ಷನ್ ಕೊಟ್ಬಿಟ್ಟು ಕಳಿಸ್ತಾರೆ. ನಾವು ಅಲ್ಲೇ ಅವ್ನಿಗೆ ಊಟ ಮಾಡಿಸಿ ಅಲ್ಲೇ ಇಂಜೆಕ್ಷನ್ ಮತ್ತೆ ಮೆಡಿಸಿನ್ ಕೊಡಿಸ್ತೀವಿ. ಯಾವಾಗ ಸಿಬ್ಬಂದಿ ಮಾಹಿತಿ ನೀಡಿದ್ರೋ ಗಗನ್ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಸರಿಯಾದ ವರದಿ ನೀಡಿದ್ದಿದ್ರೆ ಗಗನ್ಗೆ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ. ಇತ್ತ ಆಸ್ಪತ್ರೆಯವರನ್ನ ಕೇಳಿದ್ರೆ ಉಡಾಪೆಯ ಉತ್ತರ ನೀಡ್ತಾಗಿದ್ದಾರಂತೆ. ಹೀಗಾಗಿ ಗಗನ್ ತಾಯಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನಲ್ಲಿ ಹಿಂದ್ ಲ್ಯಾಬ್ ಸಿಬ್ಬಂದಿಯ ಗೂಂಡಾಗಿರಿ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ಇಲ್ಲ ಅವ್ರದ್ದು ಒಪ್ಕೊಂಡಿದ್ದಾರೆ, ನಮ್ದು ತಪ್ಪಿದೆ ಅಂತ ಒಪ್ಕೊಂಡಿದ್ದಾರೆ. ಅಮ್ಮ ನಂದು ತಪ್ಪು ಅಂತ ಒಪ್ಕೊಂಡು ಬಂದು ನನ್ನ ಮಗನ್ ನೋಡ್ಕೊಂಡು ಹೋಗಿ ನನ್ನ ಮೇಲೆ ಗೂಂಡಾಗಿರಿ ಮಾಡ್ತಾನೆ ಅಂತ ಹೇಳಿದಾರೆ. ನನ್ನ ಮೇಲೆ ಹೇಳಿದ್ದಾರೆ. ಅಯ್ಯಮ್ಮ ಸುಳ್ಳು ಆಪಾದನೆ ಹೇಳ್ತಾ ಇದ್ದಾರೆ ನನ್ನ ಮೇಲೆ. ನಾನು ಆ ಅಮ್ಮನ್ ಮೀಟ್ ಮಾಡೇ ಇಲ್ಲ. ಎಲ್ಲೆಲ್ಲ CC ಕ್ಯಾಮ್ರಾ ತೆಗಿಸ್ಬಿಡಿ, ಆ ಅಮ್ಮ ಬಂದಿರೋ ಜಾಗದಲ್ಲೆಲ್ಲ ನಾನು ನೋಡಿ ನಾವಿಬ್ರು ಮೀಟ್ ಮಾಡಿದೀವ ಅಂತ ನೋಡ್ಕೊಳ್ಳಿ. ನಮ್ಮಿಂದ ಯಾವುದೇ ರಿಪೋರ್ಟ್ ತಪ್ಪಾಗಿಲ್ಲ ಅಂತ ಹಿಂದ್ ಲ್ಯಾಬ್ ಮ್ಯಾನೇಜರ್ ಆರೋಪ ಅಲ್ಲಗಳೆದಿದ್ದಾರೆ. ವರದಿಯಲ್ಲಿ ಒಂದು ಫೈಂಡಿಂಗ್ ತಪ್ಪಾಗಿತ್ತಷ್ಟೇ. ಅವರೆಲ್ಲ 50 ಲಕ್ಷ ಪರಿಹಾರಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಅಂತಿದ್ದಾರಂತೆ. ಸದ್ಯ ಮಲ್ಲೇಶ್ವರಂ ಪೊಲೀಸರು ತನಿಖೆ ಮಾಡ್ತಾಗಿದ್ದು ಶೀಘ್ರದಲ್ಲೇ ಯಾವುದು ಸತ್ಯ ಅನ್ನೋದು ಹೊರಬರಲಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ರಾಜ್ಯದ ಜನತೆಗೆ KMF ಮತ್ತೊಂದು ಶಾಕ್ ಕೊಟ್ಟಿದೆ. ನಂದಿನಿ ತುಪ್ಪದ ದರ ಹೆಚ್ಚಳ ಮಾಡಿ ಜನರಿಗೆ ಬಿಸಿ ಮುಟ್ಟಿಸಿದ್ದು ಇಂದಿನಿಂದಲೇ ನೂತನ ದರ ಜಾರಿಯಾಗಿದೆ. ದರ ಏರಿಕೆ ಶಾಕ್ ಕೊಟ್ಟ KMF. ಏಕಾಏಕಿ ನಂದಿನಿ ತುಪ್ಪದ ಬೆಲೆ ಹೆಚ್ಚಳ. ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಬರೆ ಬಿದ್ದಿದೆ. ಏಕಾಏಕಿ ನಂದಿನಿ ತುಪ್ಪದ ದರ ಏರಿಕೆ ಮಾಡಿ KMF ಶಾಕ್ ಕೊಟ್ಟಿದೆ. ಹೌದು, GST ಕಡಿತದ ಬಳಿಕ KMF ನಂದಿನಿ ತುಪ್ಪದ ದರ ಇಳಿಕೆ ಮಾಡಿ ಸಿಹಿ ಸುದ್ದಿ ಕೊಟ್ಟಿತ್ತು. ಲೀಟರ್ಗೆ 40 ರೂಪಾಯಿ ಇಳಿಕೆ ಮಾಡಿತ್ತು. ಆದ್ರೀಗ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾದ ಬೆನ್ನಲ್ಲೇ ಪ್ರತಿ ಲೀಟರ್ಗೆ 90 ರೂಪಾಯಿ ಏರಿಕೆ ಮಾಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಹಾಗೂ ರೈತರಿಗೆ ನೇರವಾಗಿ ನೀಡಲಾಗ್ತಿರೋ ಹಣ ಹಾಗೆಯೇ ಸಾಗಾಣಿಕಾ ವೆಚ್ಚ ನಿರ್ವಹಣೆಗೆ ದರ ಏರಿಕೆ ಅಂತ ಸಬೂಬು ಹೇಳ್ತಿದೆ. ನಾವು ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ದರವನ್ನ ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆಜಿ ತುಪ್ಪಕ್ಕೆ ನಾವು 700 ರೂಪಾಯಿಗಳನ್ನ ಪರಿಷ್ಕರಣೆ ಮಾಡಿದ್ದೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು 2025 ಏಪ್ರಿಲ್ 1ರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು 4 ರೂಪಾಯಿಗಳನ್ನ ಸರ್ಕಾರ ಏರಿಕೆ ಮಾಡಿತು. ಹಾಗಾಗಿ ನಾವು ತುಪ್ಪದ ದರವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರ್ ಪ್ರತಿ ಕೆಜಿಗೆ ಸುಮಾರು 700 ರೂಪಾಯಿನ ಮಾಡಿದ್ದೇವೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಹಾಲಿನ ದರ ಏರಿಕೆ ಮಾಡಿದ್ದ KMF ಬಳಿಕ ದೇಶಿ ಹಾಲಿನ ದರವನ್ನೂ ಏರಿಕೆ ಮಾಡಿತ್ತು. ಇದೀಗ ದಿಢೀರ್ ಅಂತ ತುಪ್ಪದ ಬೆಲೆನೂ ದುಪ್ಪಟ್ಟು ಮಾಡಿದೆ. ಹಾಗಾದ್ರೆ ನಂದಿನಿ ತುಪ್ಪದ ಪರಿಷ್ಕೃತ ದರಗಳನ್ನ ನೋಡೋದಾದ್ರೆ ಮೊದಲು 42 ರೂಪಾಯಿ ಇದ್ದ 50 ml ತುಪ್ಪದ ದರ ಈಗ 47 ರೂಪಾಯಿ ಆಗಿದೆ. 100 ml ತುಪ್ಪದ ಬೆಲೆ 70 ರಿಂದ 80 ರೂಪಾಯಿಗೆ ಹೆಚ್ಚಳವಾದರೆ 141 ರೂಪಾಯಿ ಇದ್ದ 200 ml ತುಪ್ಪ 160ಕ್ಕೆ ಏರಿಕೆಯಾಗಿದೆ. 314 ರೂಪಾಯಿ ಇದ್ದ 500 ml ತುಪ್ಪ 360 ರೂಪಾಯಿ ಆಗಿದೆ. 610 ರೂಪಾಯಿ ಇದ್ದ 1 ಲೀಟರ್ಗೆ ತುಪ್ಪದ ಬೆಲೆ 700 ರೂಪಾಯಿ ಆಗಿದೆ. 5 ಲೀಟರ್ ತುಪ್ಪದ ದರ 3120 ರಿಂದ 3570ಕ್ಕೆ ಏರಿಕೆಯಾಗಿದೆ.
ಏಕಾಏಕಿ ತುಪ್ಪದ ದರ ಏರಿಕೆಗೆ ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆದರೆ ದರ ಏರಿಕೆ ನಿರ್ಧಾರವನ್ನ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಸಮರ್ಥಿಸಿಕೊಳ್ತಾರೆ. ಹಾಲಿನ ದರ ಸರ್ಕಾರ ಜಾಸ್ತಿ ಮಾಡಿದ್ಮೇಲೆ ಬೇರೆ ಏನು ಮಾರುಕಟ್ಟೆನಲ್ಲಿ ಅತ್ಯಂತ ಕಡಿಮೆ ದರ ಇದ್ದಿದ್ದೆ ನಮ್ಮ ರಾಜ್ಯದ ಬೆಣ್ಣೆ ಮತ್ತು ತುಪ್ಪಕ್ಕೆ ಎಲ್ರಿಗಿನ್ನ ಕಡಿಮೆ ಇದ್ದಿದ್ದು. ಸೊ ಹಾಗಾಗಿ ಇವತ್ತು ಕೂಡ ನಮ್ಮದೇ ಕಡಿಮೆ. ಈಗೇನು ನಾವು ರೇಟ್ ಫಿಕ್ಸ್ ಮಾಡಿದ್ದೀವಿ, ಮಾರುಕಟ್ಟೆನಲ್ಲಿ ಹೋಯ್ತು ಅಂತ ಅಂದ್ರೆ ಕೆಲವರು 900 ರೂಪಾಯಿ, 1000 ರೂಪಾಯಿ ತುಪ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ಅಂದ್ರೂ ಕೂಡ ನಾವೇ ಕಡಿಮೆ ಇರೋದು. ಒಟ್ಟಾರೆ ಜಿಎಸ್ಟಿ ಕಡಿತದಿಂದ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಟ್ಟಿದ್ದ ಜನರಿಗೆ ಕೆಎಂಎಫ್ ಡಬಲ್ ಶಾಕ್ ಕೊಟ್ಟಿದೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿ ಮಾಡಿ ತುಪ್ಪದ ಮಾರಾಟವನ್ನ ಶುರು ಮಾಡಿದೆ. ಶರಣು ಹಂಪಿ, ನ್ಯೂಸ್ 18. ರಸ್ತೆಯಲ್ಲಿ ಕಸ ಎಸೆದವರ ಮನೆ ಮುಂದೆ ಕಸ ಹಾಕಿ ಜಿಬಿಎ ವಾರ್ನಿಂಗ್ ಕೊಟ್ಟಿತ್ತು. ಇದೀಗ ಆನೇಕಲ್ನಲ್ಲಿ ಕಸ ಹಾಕಿದವರಿಗೆ ಸನ್ಮಾನ ಮಾಡಲಾಗಿದೆ. ಯಮಧರ್ಮ ವೇಷಧಾರಿ ಮೂಲಕ ಹಾರ, ಶಾಲು ಹಾಕಿ ಹೊದಿಸಿದ್ದಾರೆ. ರಸ್ತೆಯಲ್ಲಿ ಕಸ ಹಾಕಿದವರಿಗೆ ಸನ್ಮಾನ. ಆನೇಕಲ್ನಲ್ಲಿ ವಿನೂತನ ಅಭಿಯಾನ. ಬೆಂಗಳೂರು ಕಸದ ಸಮಸ್ಯೆ ಬಗೆಹರಿಸೋದಕ್ಕೆ ಅಧಿಕಾರಿಗಳು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ಇದೀಗ ಆನೇಕಲ್ ಪುರಸಭೆ ಅಧಿಕಾರಿಗಳು ಕೂಡ ವಿನೂತನ ಅಭಿಯಾನ ನಡೆಸಿದ್ದಾರೆ. ಪಟ್ಟಣದ ಹಲವೆಡೆ ಎಲ್ಲೆಂದರಲ್ಲಿ ಕಸ ಹಾಕ್ತಿರೋರಿಗೆ ಬುದ್ಧಿ ಕಲಿಸೋದಕ್ಕೆ ಮುಂದಾಗಿದ್ದಾರೆ. ಕಸ ಎಸೆದವರಿಗೆ ಯಮಧರ್ಮ ವೇಷಧಾರಿ ಮೂಲಕ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನ ಮಾಡಿದ್ದಾರೆ. ಈ ಮೂಲಕ ರಸ್ತೆಯಲ್ಲಿ ಕಸ ಎಸೆಯದಂತೆ ಜನರಿಗೆ ಅರಿವು ಮೂಡಿಸುತ್ತಿದ್ದಾರೆ. ಒಂದು ವೇಳೆ ಸನ್ಮಾನ ಮಾಡಿದ್ರೂ ಬದಲಾಗದಿದ್ರೆ ದಂಡಾಸ್ತ್ರ ಪ್ರಯೋಗಿಸಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಕಸದ ಹಾಟ್ಸ್ಪಾಟ್ಗಳ ಬಳಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದು ಪರಿಶೀಲನೆಗೆ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ನಾವೆಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ರಸ್ತೆ ಬದಿಯಲ್ಲಿ ಕಸ ಬೀಳ್ತಾ ಇದೆ. ಈಗ ನಾವು ಮೊದಲ ಹಂತದಲ್ಲಿ ಒಂದು ವಾರಗಳ ಕಾಲ ಅವರಿಗೆ ಹಾರ ಹಾಕಿ ಸನ್ಮಾನ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟು ಕಳಿಸೋಂಥದ್ದು ಮಾಡ್ತೀವಿ. ಆಮೇಲೆ ವಾರದ ನಂತರ ನಾವು ದಂಡ ಹಾಕಿ ಅದನ್ನು ಒಟ್ಟಾರೆ ಕಂಟ್ರೋಲ್ ಮಾಡಬೇಕು. ಬೆಳಿಗ್ಗೆ ವಾಹನಗಳು ಬಂದ್ರೂ ಕಸ ಹಾಕಲ್ವಂತೆ. ರಸ್ತೆಯಲ್ಲೇ ಕಸ ಹಾಕಿದ್ರಿಂದ ದುರ್ವಾಸನೆ ಹೆಚ್ಚಾಗಿದ್ದು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆನೇಕಲ್ ಪುರಸಭೆ ಸಿಬ್ಬಂದಿ ಜೊತೆ ಸಾರ್ವಜನಿಕರು ಕಸ ಎಸೆಯದಂತೆ ಮನವಿ ಮಾಡಿದ್ದಾರೆ. ಆನೇಕಲಲ್ಲಿ ಎಲ್ಲಿ ನೋಡಿದ್ರು ಕಸ ಕಾಣಿಸ್ತಾ ಇತ್ತು. ಈ ಒಂದು 4-5 ದಿನಗಳಿಂದ ಅವ್ರಿಗೆ ಯಾರು ಕಸ ಹಾಕ್ತಿದ್ರೆ ಅವ್ರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಅವ್ರಿಗೆ ಬೇಜಾರಾಗ್ಬಿಡ್ಬೇಕು, ನೆಕ್ಸ್ಟ್ ಟೈಮ್ ಹಾಕ್ಬಾರ್ದು ಅಂತ ಆ ನಿರ್ಧಾರ ತಗೊಂಡಿರೋದು ಎಲ್ಲೋ ಒಂದ್ ಕಡೆ ಪುರಸಭೆಯವರು ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಪುರಸಭೆಯಿಂದ ಮಾಡ್ತಿರೋದು ಒಳ್ಳೆ ಕೆಲಸನೇ. ಜನಗಳಿಗೆ ಗೊತ್ತಾಗಬೇಕು, ನಾವು ರೋಡಲ್ಲಿ ಇದರಲ್ಲೆಲ್ಲ ಕಸ ಎಸಿಬಾರ್ದು, ಇದಾಗಬಾರ್ದು ಅಂತ ಗೊತ್ತಾಗಬೇಕು ಅಂತೇಳಿ ಪುರಸಭೆಯಿಂದ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಸ ಮುಕ್ತ ಆನೇಕಲ್ ಮಾಡೋದಕ್ಕೆ ಪುರಸಭೆ ಜನರಲ್ಲಿ ಅರಿವು ಮೂಡಿಸ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.